ಪಹಲ್ಗಾಮ್ ಭೂಮಿಯ ಮೇಲಿನ ಸ್ವರ್ಗ, ಹಿಮಾಲಯದ ಮಡಿಲಲ್ಲಿ ಅಡಗಿರುವ ರಮಣೀಯ ತಾಣ. ಇಲ್ಲಿ ಬರುವ ಪ್ರತಿಯೊಬ್ಬರ ಕನಸು ಒಂದಷ್ಟು ನೆಮ್ಮದಿ ಮಾತ್ರ. ಇಲ್ಲೋ, ಯಾರು ನೀನು? ನಿನ್ ಧರ್ಮ ಯಾವುದು? ನೀನ್ ಮುಸ್ಲಿಮಾ? ಹಾಗಾದ್ರೆ ಕಲ್ಮ ಹೇಳು. ಇಲ್ಲ, ಹೇಳಲ್ಲ. ನನ್ನೂ ಇನ್ನೂ ಯಾಕೆ ಉಳಿಸಿದ್ದೀರಾ? ನನ್ನ ಸಹ ಕೊಂದು ಬಿಡಿ. ನಿನ್ ಸಾಯಿಸಲ್ಲ, ಹೋಗಿ ಮೋದಿಗೆ ಹೇಳು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲಿದೆ. ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾದು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ. ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲ ಮರಳಿದರು, ಈ ದೇಹಾದು ಅಳಿಸಿದರು, ಈ ನೆಲಕ್ಕೆ ಏನನ್ನೂ ಅನದಿರು. ಆ ನದಿಯಲ್ಲಿ ಹರಿಯುವನ, ನಿನ್ ಎದೆಯಲ್ಲ ಬದುಕುವನ, ನನಗಾಗಿ ಎಂದೆಂದೂ ಅಳದಿರು. ಇದೀಗ ಬಂದ ಸುದ್ದಿ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22, 2025 ನಡೆದ ಭೀಕರ ಭಯೋತ್ಪಾದಕ ದಾಳಿ ದೇಶಾದ್ಯಂತ ಆತಂಕ ಮೂಡಿಸಿದೆ. ಈ ದಾಳಿಯಲ್ಲಿ 26 ಮಂದಿ ನಾಗರಿಕರು ಸಾವನ್ನಪ್ಪಿದ್ದು, ಹಲವಾರು ಜನ ಗಾಯಗೊಂಡಿದ್ದಾರೆ. ಸಂಸತ್ತಿನಲ್ಲಿ ಈ ಕುರಿತು ವಿಸ್ತೃತ ಚರ್ಚೆ ನಡೆಯಲಿದ್ದು, ಚೀನಾ ಕೂಡ ಈ ದಾಳಿಯನ್ನ ಖಂಡಿಸಿದೆ. ದಾಳಿಯ ಹೊಣೆಗಾರರನ್ನ ನ್ಯಾಯದ ಮುಂದೆ ತರಲು ಸರ್ಕಾರ ಬದ್ಧವಾಗಿದೆ. ಆದರೆ ಭಾರತ ಮೌನವಾಗಿ ಕುಳಿತುಕೊಳ್ಳಲಿಲ್ಲ. ಪಹಲ್ಗಾಮ್ಗೆ ತಕ್ಕ ನ್ಯಾಯ ಒದಗಿಸಲು ಆಪರೇಷನ್ ಸಿಂಧೂರ್ ಶುರುವಾಯಿತು. Be ready for war. Be ready for war. ಸಿಂಧೂರದ ಪ್ರತಿಕಾರದ ಯುದ್ಧ, ಶತ್ರುಗಳನ್ನು ಸಂಹರಿಸಲು ಸಿದ್ಧ. ಬೆಂಕಿ ಮಳೆಯನ್ನು ಸುರಿಸುತ್ತ ಭಾರತ, ವಾಯುಸೇನೆಯು ದಾಳಿ ಮಾಡಿದೆ. ಶಕ್ತಿ ತೋರಿದೆ, ವೈರಿಗಳ ಎದೆಬಡಿದು ಸೀಳುತ್ತ. ಬಲಿದಾನಕ್ಕೆ ನ್ಯಾಯ ಕೊಡಿಸಲು, ಉಗ್ರಗಾಮಿಗಳಿಗೆ ಹೊಡೆದಾಕಲು ಶುರುವಾಗಿದೆ ಸಿಂಧೂರದ ಜ್ವಾಲೆ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ. ಇದೀಗ ಬಂದ ಸುದ್ದಿ. ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆಗೆ ಪ್ರತಿಕ್ರಿಯೆಯಾಗಿ ಭಾರತವು ಇತ್ತೀಚೆಗೆ ಆಪರೇಷನ್ ಸಿಂಧೂರನ್ನು ಪ್ರಾರಂಭಿಸಿತು.
ಈ ಕಾರ್ಯಾಚರಣೆಯು ಪಾಕ್ ಮೂಲದ 9 ಭಯೋತ್ಪಾದಕ ಶಿಬಿರಗಳನ್ನು ಧ್ವಂಸಗೊಳಿಸಿ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ನಿಗ್ರಹಿಸಿತು ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಸಂಸತ್ತಿನಲ್ಲಿ ಈ ಕುರಿತು ವ್ಯಾಪಕ ಚರ್ಚೆ ನಡೆಯಲಿದ್ದು ಸರ್ಕಾರದ ನಿಲುವನ್ನು ಸ್ಪಷ್ಟಪಡಿಸಲಾಗುವುದು. सारा जहां देख लिया, कहीं भी तेरे जैसा कोई नहीं है. 80 नहीं 100 दिन दुनिया घुमा है, नहीं कहीं तेरे जैसा कोई